ಕುರ್ಚಿ ಫೈಟ್ಗೆ ಮೇ 4ರ ಬಳಿಕ ಸಿಗುತ್ತಾ ಮುಕ್ತಿ? ದೆಹಲಿಯಲ್ಲಿ ಖರ್ಗೆಗೆ ಒಪ್ಪಂದದ ಮಾತನ್ನ ಈಗ ಡಿಕೆ ಬ್ರದರ್ಸ್ ನೆನಪು ಮಾಡಿ ಬಂದಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಮತ್ತೊಂದು ಕಡೆಗೆ ಸೈಲೆಂಟ್ ಮೂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾಳ ಉಳಿಸ್ತಾ ಇದ್ದಾರೆ ಅಂತಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಯಾವುದೇ ರಿಯಾಕ್ಷನ್ ಇಲ್ಲದಂತೆ ಮೌನವನ್ನ ವಹಿಸಿದ್ದಾರೆ ಅಂತ, ಯಾವ ಬದಲಾವಣೆಗಳು ಕೂಡ ಇಲ್ಲ ಅನ್ನುವಂಥದ್ದು ಅವರ ವಲಯದಲ್ಲಿದೆ. ಆದ್ರೆ ನಿಜವಾಗ್ಲೂ ಕೂಡ ಹಂಗಿದೆಯಾ? ಸಿದ್ದರಾಮಯ್ಯನವರು ಆಡುವಂಥ ರಾಜಕೀಯ ದಾಳಗಳಿದಾವಲ್ಲ, ಉರುಳಿಸುವಂಥ ದಾಳಗಳು, ಅದು ಬೇರೆನೇ ಇರುತ್ತೆ. ಆ ದಾಳಗಳು ಇಲ್ಲದೆ ಎದ್ದಿದ್ದರೆ JDSನಿಂದ ಬಂದು ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ 2 ಟರ್ಮ್ನಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕಾಗ್ತಾನೆ ಇರಲಿಲ್ಲ. ಒಂದೇ ಪಕ್ಷದಲ್ಲಿರುವಂಥ DK ಶಿವಕುಮಾರ್ ಅವರಿಗೆ ತಮ್ಮದೇ ಪಕ್ಷದ ಹೈಕಮಾಂಡನ್ನು ಒಪ್ಪಿಸಿಬಿಟ್ಟು ಮುಖ್ಯಮಂತ್ರಿ ಆಗಕ್ಕಾಗ್ತಾ ಇಲ್ಲ. ಆದರೆ JDSನಿಂದ ಬಂದಂಥ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡು ಗಟ್ಟಿಯಾಗಿ ನೆಲೆ ಊರಿದ್ದಾರೆ. ಅಂದರೆ 2007ರ ನಂತರ ಲೆಕ್ಕ ಹಾಕ್ಕೊಳ್ಳಿ ಅವರ ಪೊಲಿಟಿಕಲ್ ಹೇಗೆ ದಾಳವನ್ನು ಉರುಳಿಸ್ತಾರೆ ಅಂತ. ಹಾಗಿದ್ದಾಗ ಮುಖ್ಯಮಂತ್ರಿಗಳ ಮುಂದಿರುವಂಥ ಆಯ್ಕೆಗಳೇನು? ಕಾರಣ ಇಲ್ಲದೆ CM ಬದಲಾವಣೆ ಮಾಡಿದರೆ ತಪ್ಪು ಅನ್ನುವಂಥದ್ದು. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗಿ ಹೈಕಮಾಂಡ್ನ ಮನವೊಲಿಕೆಗೆ ಪ್ರಯತ್ನವನ್ನು ಮಾಡುವಂಥ ಕೆಲಸ, ಅಂದರೆ ಮಾತುಕತೆ ಕರೆದಾಗ. ಸೊ ಕ್ಲೀನ್ ಇಮೇಜ್ನಲ್ಲಿ ಸರ್ಕಾರ ಇದ್ದಾಗ ಬದಲಾವಣೆ ಅಂದರೆ ಜನರಿಗೆ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ಏನಾಗಿತ್ತು, ಯಾಕೆ ಬದಲಾವಣೆ ಮಾಡಿಬಿಟ್ರು? ಏನೋ ಒಳಗೊಳಗಾಗಿರಬೇಕು, ಅದಕ್ಕೆ ಬದಲಾವಣೆ ಮಾಡಿದೆ. ಇದು ನಾರ್ಮಲ್ ಟಾಕ್ ಬರುತ್ತೆ, ಜನಸಾಮಾನ್ಯರು ಮಾತನಾಡುವಂಥ ವಿಚಾರಗಳು. ಕಾರಣವೇ ಇಲ್ಲದೆ ನನ್ನನ್ನು ಬದಲಾವಣೆ ಮಾಡಿದರೆ ಅಹಿಂದ ವರ್ಗ ಪಕ್ಷದಿಂದ ದೂರ ಆಗುತ್ತೆ ಅಂತ. ಹಾಗಿದ್ದಾಗ 2018ರಲ್ಲಿ ಆಗಬೇಕಾಗಿತ್ತಲ್ಲ. ಆ ಅಹಿಂದ ವರ್ಗ ನಿಮ್ಮನ್ನು ಕೈ ಹಿಡಿಯೋದಾಗಿದ್ದರೆ 2018ರಲ್ಲಿ ಪೂರ್ಣ ಬಹುಮತ ನಿಮಗೆ ಬರಬೇಕಾಗಿತ್ತಲ್ಲ. ಯಾಕೆ ಹಿಡಿಲಿಲ್ಲ ಅಹಿಂದ ಮತ? ಪಂಚರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಫಲಿತಾಂಶ ಬಾರದಿದ್ದರೆ CMಗೆ ಲಾಭ ಆಗಬಹುದು. ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಉತ್ತಮ ಫಲಿತಾಂಶ ಬರದೇ ಇದ್ದರೆ, ಯಾಕಂದರೆ ಸ್ವಲ್ಪ ತಟಸ್ಥವಾಗ್ಬಿಡುತ್ತಾರೆ. ಕರ್ನಾಟಕದಲ್ಲಿ ಬದಲಾವಣೆ ಅಂತ ದುಡುಕಿದ್ರೆ ಕಾಂಗ್ರೆಸ್ಗೆ ಮತ್ತೆ ಹಿನ್ನಡೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಸೊ ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಇಡಬೇಕಾದ್ರೂ ಕೂಡ ಕಾಂಗ್ರೆಸ್ ಈ ರಾಜ್ಯಗಳ ಫಲಿತಾಂಶಗಳ ಮೇಲೆ ಹೆಚ್ಚಿನ ಡಿಪೆಂಡ್ ಆಗುತ್ತೆ. ಕುರ್ಚಿ ಬದಲಾವಣೆಗೆ ಮುಂದಾದರೆ ಆಪ್ತ ಸಚಿವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಂಥ ಪ್ರಯತ್ನಗಳು. ಹಿಂದೆ 2.5 ವರ್ಷ ಆದಂಥ ಸಂದರ್ಭದಲ್ಲಿ ಈ ಪ್ರಯತ್ನಗಳು ತುಂಬ ಆಗಿದೆ. ಅವರ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದರು, ಲಂಚ್ ಮೀಟಿಂಗ್ ಮಾಡಿದರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು, ದೆಹಲಿಗೆ ಪರೇಡ್ ನಡೆಸಿದರು. ಶಾಸಕರನ್ನೇ ದೆಹಲಿಗೆ ಕಳುಹಿಸಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನವನ್ನು ಮಾಡಬಹುದು. ಮಾಡೇ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಅವ್ರು ಮಾಡದೇ ಇದ್ರೂ ಕೂಡ ಅವರ ಆಪ್ತರೆಲ್ಲ ಹೋಗ್ತಾರೆ. ಕಾರಣ ಅವರ ಅಸ್ತಿತ್ವದ ವಿಚಾರ ಬರುತ್ತಿಲ್ಲ ರಾಜಕೀಯದಲ್ಲಿ. ಹೈಕಮಾಂಡ್ ಮುಂದೆ ಶಾಸಕರ ಕಾರ್ಡ್ ಪ್ಲೇ ಮಾಡಿ ಅಭಿಪ್ರಾಯ ಸಂಗ್ರಹಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆಯಿತು, ನೀವು ಬದಲಾವಣೆ ಮಾಡೋದಾದರೆ ಎಷ್ಟು ಜನ ಶಾಸಕರಿದ್ದೀರಾ, 136, 140, ಎಲ್ಲ ಶಾಸಕರ ಅಭಿಪ್ರಾಯ ತಗೊಳ್ಳಿ. ಯಾರ ಪಡೆ ಹೆಚ್ಚಿನ ಒಲವಿದೆ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಬೇಡವಾ ಅನ್ನೋದು ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಬದಲಾವಣೆ ಅನಿವಾರ್ಯ ಅಂದರೆ ಕೆಲವು ಷರತ್ತುಗಳನ್ನು ಇಟ್ಟು ಕುರ್ಚಿಯನ್ನು ಬಿಡುವಂಥದ್ದು. ಷರತ್ತು ಅಂದಾಗ ಏನು ಬರುತ್ತೆ? ಆಯಿತು, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ನನ್ನ ಮಗನಿಗೆ ಯತೀಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ, ಬಂದೇ ಬರುತ್ತೆ ಕ್ಲೇಮ್. ತಾವು ಹೇಳಿದವರನ್ನು CM ಮಾಡಬೇಕು ಅಂತ ಡಿಮ್ಯಾಂಡನ್ನು ಇಡಬಹುದು. ತಮ್ಮ ಆಪ್ತ ವಲಯದಲ್ಲಿರುವಂಥವ್ರಿಗೆ ಸಚಿವ ಸ್ಥಾನ, ಅವರಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರದು. ತಮ್ಮನ್ನು ನಂಬಿ ಬಂದಿರುವಂಥ ಬೆಂಬಲಿಗರಿಗೆ ಸ್ಥಾನಮಾನದ ಭರವಸೆಗೆ ಡಿಮ್ಯಾಂಡನ್ನು ಮಾಡಬಹುದು. ಸೊ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಈಗ ರವೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಾಚಾರಗಳೀಗ ಬರಕ್ಕೆ ಶುರುವಾಗುತ್ತೆ. ಈ ಲೆಕ್ಕಾಚಾರಗಳು ಕಳೆದ 2 ವರ್ಷಗಳಿಂದ ಶುರು ಆಗೇ ಬಿಟ್ಟಿದೆ ಈ ಲೆಕ್ಕಾಚಾರಗಳು. ಬಟ್ ಈಗ ಈ ಲೆಕ್ಕಾಚಾರಗಳಿಗೆ ಎಷ್ಟು ರೆಕ್ಕೆ ಪುಕ್ಕೆಗಳು ಈಗ ಬಲವಾಗಿ ನಿಂತ್ಕೊಳ್ತಾ ಇದೆ? ಹಾರಾಡುವ ಮಟ್ಟಕ್ಕೆ ಬಂದಿದೆಯಾ ಅಥವಾ ರೆಕ್ಕೆಗಳು ಬಲ್ತೇ ಇಲ್ವಾ? ಇನ್ನು ಏನು ಕತೆ? ಅರುಣ್, ಪ್ರಮುಖವಾಗಿ ರಾಜಕಾರಣದಲ್ಲಿ ಒಂದು ಬಾರಿ ಅಧಿಕಾರ ಸಿಕ್ಕಿದ್ರೆ ಅದನ್ನು ಬಿಡೋದು ಕಷ್ಟ. ಯಾಕೆಂದರೆ ಭಾಳ ಹಿಂದಿನ ದಿನಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಭಾಳಷ್ಟು ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಬೆಳವಣಿಗೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಟ್ಟದಲ್ಲಿ ಆ 3-4 ನಾಯಕರ ಮಟ್ಟದಲ್ಲಿ ನಿಜಕ್ಕೂ ಕೂಡ ಈ ಒಂದು ಪವರ್ ಶೇರಿಂಗ್ ಒಪ್ಪಂದಕ್ಕೆ ಒಪ್ಪಿದ್ದೇ ಆದರೆ ಖಂಡಿತವಾಗಿ ಕೂಡ ಯಾವ ಆಪ್ಷನ್ನು ಕೂಡ ಇರೋದಿಲ್ಲ. ಇಲ್ಲ, ಆಯಿತು ನೀವು ಹೇಳಿದ್ದೀರಾ, ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಹೋಗ್ಬೋದು. ಆದರೆ ಬಿಟ್ಟು ಕೊಡೋದೇ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಎಲ್ಲ ಆಪ್ಷನ್ಗಳು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗ್ಬೋದು. ಅಂದರೆ ಎಲ್ಲ ಒಂದು ಕಡೆ ನನ್ನ ನಂತರ ಬೇರೆಯವ್ರನ್ನ CM ಮಾಡಿ ಅಂತಲೂ ಕೇಳ್ಬೋದು. ಆ ಮಟ್ಟಕ್ಕೆ ಹೋದರೆ ಏನೋ ರಫ್ ಆ್ಯಂಡ್ ಟಫ್ ಆಗಿ ನಾವು ನೋಡೇ ಬಿಡೋಣ ಅನ್ನೋ ಅಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಜೊತೆಗೆ ಆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಇರಬೇಕು, ಹೇಗಿರಬೇಕು, ಆ ಸ್ಟ್ರಕ್ಚರ್ನು ಅಧಿಕಾರವನ್ನು ಕೂಡ ನನಗೆ ಕೊಡಬೇಕು ಅನ್ನೋದನ್ನು ಕೂಡ ಕೇಳ್ಬೋದು. ಹಾಗಾಗಿ ರಾಹುಲ್ ಗಾಂಧಿಯವರು ಏನನ್ನ ಸೂಚನೆ ಕೊಡ್ತಾರೆ ಆ ಸೂಚನೆ ಆಧಾರದ ಮೇಲೆ CM ಸಿದ್ದರಾಮಯ್ಯ ಅವರು ಹೆಜ್ಜೆ ಇಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದಕ್ಕೆ ಕಾಣ್ತಾ ಇದೆ. ಯಾಕೆಂದರೆ ನಿನ್ನೆ ಅವರ ಆಪ್ತರಾಗಿರ್ತಕ್ಕಂಥ ರಾಜಣ್ಣ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು. ಅಂದರೆ
ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಹೇಳಿದ್ರೆ ಇರು ಅಂದರೆ ಇರ್ತಾರೆ, ಬಿಟ್ಬಿಡು ಅಂದರೆ ಬಿಡ್ತಾರೆ. ಈ ರೀತಿಯ ಮಾತುಗಳನ್ನು ಹೇಳಿರೋದ್ರ ಮೂಲಕ ಎಲ್ಲ ಒಂದು ಕಡೆ ಹೈಕಮಾಂಡ್ ಮಾತನ್ನು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಎತ್ತಾಕೋದಿಲ್ಲ. ಆದರೆ ಕೆಲ ವಿಚಾರಗಳಲ್ಲಿ CM ಸಿದ್ದರಾಮಯ್ಯ ಅವರು ತಮ್ಮದೇ ಆದ ಚದುರಂಗದಾಟವನ್ನು ಆಡ್ತಾರೆ ಅಂತಲೂ ಕೂಡ ಅವರ ಪುತ್ರನ ಹೇಳಿಕೆಗಳಿಂದ, ಜೊತೆಗೆ ಅವರ ಆಪ್ತರ ಹೇಳಿಕೆಗಳಿಂದ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಏನಾದರೂ ಡೆಲ್ಲಿಗೆ ಕರೆದಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಇಷ್ಟು ದಿನ ಏನು ಮೌನವಾಗಿದ್ದರು, ಅವರು ಬಹಿರಂಗವಾಗಿ ಮೌನವಾಗಿರ್ಬೋದು, ಆಂತರಿಕವಾಗಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿದರೆ ಆ ಸ್ಟ್ರಾಟಜಿಗಳನ್ನು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗಿ ಈ ರೀತಿ ಮಾಡಬೇಕು, ಈ ರೀತಿ ಆಗಬೇಕು, ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮನದಲ್ಲಿ ಬಿಟ್ಕೊಡ್ಲೇಬೇಕು ಅಂತ ಇದ್ದರೆ ಈ ಯಾವ ಆಪ್ಷನ್ಗಳು ಕೂಡ ಇರೋದಿಲ್ಲ. ಇಲ್ಲ ಬಿಟ್ಕೊಡಬಾರ್ದು ಅಂತ ಇದ್ದರೆ ಖಂಡಿತವಾಗಿ ಕೂಡ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಲೆಕ್ಕಾಚಾರಗಳು ಮತ್ತು ಟಕ್ಕರು, ಮುಯ್ಯಿಗೆ ಮುಯ್ಯಿ, ಈ ರೀತಿಯ ಚದುರಂಗದಾಟಕ್ಕೆ ಸಿದ್ದರಾಮಯ್ಯನವರು ಇಳಿತಾರೆ. ಇದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಕಷ್ಟ ಆಗ್ಬೋದು. ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ ಮತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಕುತೂಹಲಕ್ಕೆ ಕೊನೆಯದಾಗಿ ಬೀಳಬೇಕಾಗಿರುವಂತಹ ಫುಲ್ ಸ್ಟಾಪ್ ಅದು ಮೇ 4ರ ಫಲಿತಾಂಶದ ನಂತರ. ಅವತ್ತೇ ಆಗಲ್ಲ, ಅವತ್ತು ಫಲಿತಾಂಶ ಸಂಜೆವರೆಗೂ ಆಗುತ್ತೆ. ತದನಂತರ 1-2-3 ದಿನಗಳ ನಂತರ ಸುಧಾರಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೆ ಸುಧಾರಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗುತ್ತೆ.